ಮೊನ್ನೆ ಅಧಿಕಾರಿಗೆ ಧಮಕಿ, ಈಗ ಕೈಗೆ ಸಿಕ್ತಿಲ್ಲ. ಪೌರಾಯುಕ್ತೆ ಮೇಲೆ ದರ್ಪ ಮೆರೆದು ಎಸ್ಕೇಪ್ ಆದ್ರ ಪುಡಾರಿ. ಮೊನ್ನೆ ಅಧಿಕಾರಿಗೆ ಧಮಕಿ ಹಾಕಿದ್ರು, ಈಗ ಕೈಗೆ ಸಿಕ್ತಿಲ್ಲ. ಪೌರಾಯುಕ್ತೆ ಮೇಲೆ ದರ್ಪ ಮೆರೆದು ಎಸ್ಕೇಪ್ ಆಗಿದ್ದಾರೆ. ದಾದಾಗಿರಿ ಮಾಡಿ ಕಾಂಗ್ರೆಸ್ ನಾಯಕ ಇದೀಗ ನಾಪತ್ತೆ ಆಗೋಗಿದ್ದಾರೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದ್ರು. ಧಮಕಿ ಹಾಕಿದ ರಾಜೀವ್ ಗೌಡನ ಬಂಧನ ಯಾವಾಗ? ಧಮಕಿ ಹಾಕಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ, ಬಂಧನ ಯಾವಾಗ ಅಂತ ಕೇಳುತ್ತಿದ್ದಾರೆ. ದೂರು ದಾಖಲಾಗಿ 24 ಗಂಟೆ ಆದ್ರೂ ಕೂಡ ಸುಳಿವಿಲ್ಲ. ಶಿಡ್ಲಘಟ್ಟ ಟೌನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಅಮೃತಾ ಗೌಡ ದೂರು ಆಧರಿಸಿ ಒಂದು ಎಫ್ಐಆರ್ ದಾಖಲಾಗಿದೆ. ಜೆಡಿಎಸ್ ಮುಖಂಡರ ದೂರಿನ ಮೇಲೆ ಇನ್ನೊಂದು ಎಫ್ಐಆರ್ ದಾಖಲಾಗಿರುವಂತದ್ದು. ರಾಜೀವ್ ಗೌಡಗಾಗಿ ಪೊಲೀಸರಿಂದ ತೀವ್ರ ಶೋಧ ಹುಡುಗಾಟ ನಡೀತಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣ, ಫಾರ್ಮ್ ಹೌಸ್, ಬೆಂಗಳೂರಿನ ನಿವಾಸ, ಕೆಲವು ಕಡೆ ಆತ್ಮೀಯ ಮನೆಗಳನ್ನು ಸೇರಿದಂತೆ ಸರ್ಚ್ ಆಗ್ತಿರೋವಂಥದ್ದು. ನಿನ್ನೆ ಸಂಜೆಯಿಂದಲೇ ಶೋಧ ಕಾರ್ಯವನ್ನ ಖಾಕಿ ನಡೆಸ್ತಿದೆ. ರಾಜೀವ್ ಗೌಡಗಾಗಿ ಪೊಲೀಸರಿಂದ ತೀವ್ರ ಶೋಧ ನಡೀತಿದೆ. ಎಲ್ಲಿದ್ದಾರೆ? ಕೆಂಪೇಗೌಡ ವಿಮಾನ ನಿಲ್ದಾಣ, ಫಾರ್ಮ್ ಹೌಸು, ಅವರ ಬೆಂಗಳೂರಿನ ನಿವಾಸ, ಅವರ ಆತ್ಮೀಯ ಮನೆಗಳಲ್ಲೂ ಕೂಡ ಸರ್ಚ್ ನಡೀತಿದೆ. ನಿನ್ನೆ ಸಂಜೆಯಿಂದಲೇ ಅವರ ಶೋಧಕ್ಕಾಗಿ ಖಾಕಿ ಪಣತೊಟ್ಟು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಿರೋವಂಥದ್ದು. ಒಂದು ಎಫ್ಐಆರ್ ಅಮೃತಾ ಗೌಡ ದೂರು ಆಧರಿಸಿ ದಾಖಲಾಗಿರುವಂಥದ್ದು. ಇನ್ನು ಇನ್ನೊಂದು ಎಫ್ಐಆರ್ ಜೆಡಿಎಸ್ ಮುಖಂಡರ ದೂರಿನ ಮೇಲೆ ದಾಖಲಾಗಿದೆ. ದೂರು ದಾಖಲಾಗಿ 24 ಗಂಟೆ ಆದ್ರೂ ಕೂಡ ಸುಳಿವಿಲ್ಲ ರಾಜೀವ್ ಗೌಡರ್ದು. ಧಮಕಿ ಹಾಕಿದ ರಾಜೀವ್ ಗೌಡ ಎಲ್ಲಿ ಎಸ್ಕೇಪ್ ಆಗಿದ್ದೀರಿ? ಧಮಕಿ ಹಾಕ್ಬಿಡೋದು ಹೋಗ್ಬಿಡದ? ಮೊನ್ನೆ ಅಧಿಕಾರಿಗೆ ಧಮಕಿ ಹಾಕಿದ್ದೀರಿ, ಇವತ್ ನೋಡಿದ್ರೆ ನೀವು ಕೈಗೆ ಸಿಕ್ತಿಲ್ಲ. ಪೌರಾಯುಕ್ತ ಮೇಲೆ ದರ್ಪ ಮೆರೆದಿದಂತಹ ರಾಜೀವ್ ಗೌಡ್ರೆ ಎಲ್ಲಿದ್ದೀರಿ? ದಾದಾಗಿರಿ ಮಾಡಿ ಹೀಗೆ ತಪ್ಸ್ಕೊಂಡ್ಬಿಟ್ರೆ ಹೆಂಗೆ? ದಾದಾಗಿರಿ ಮಾಡಿ ಕಾಂಗ್ರೆಸ್ ನಾಯಕ ನಾಪತ್ತೆಯಾಗಿದ್ದಾರೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದ್ರು. ಅದಾದ ಮೇಲೆ ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೀತು. ಎಸ್, ನಿನ್ನೆ ಕೂಡ ಅವರು ಬೀದಿಗಿಳಿದು ಪೌರಾಯುಕ್ತೆ ಅಮೃತಾ ಗೌಡ ಕಣ್ಣೀರ್ ಹಾಕೊಂಡು ತಮ್ಮ ಸಿಬ್ಬಂದಿಗಳೊಟ್ಟಿಗೆ ಹೋರಾಟ ಮಾಡಿದ್ದನ್ನ ನಾವು ಗಮನಿಸಿದ್ದೀವಿ. ಈ ರೀತಿ ದರ್ಪ ಮೆರೆದು ಎಸ್ಕೇಪ್ ಆದ್ರೆ ಹೆಂಗ್ರಿ ನಾಯಕರೇ? ಮೊನ್ನೆ ನೀವು ಅಧಿಕಾರಿಗೆ ಧಮಕಿ ಹಾಕ್ತೀರಿ, ಈಗ ನೋಡಿದ್ರೆ ಮಾತನಾಡಕ್ಕೂ ನೀವು ಕೈಗೆ ಸಿಕ್ತಿಲ್ಲ. ಪೌರಾಯುಕ್ತ ಮೇಲೆ ದರ್ಪ ಮೆರೆದು ಎಸ್ಕೇಪ್ ಆದ್ರೆ ಸರಿನಾ? ನೀವೇ ಹೇಳಬೇಕು. ದಾದಾಗಿರಿ ಮಾಡಿ ಕಾಂಗ್ರೆಸ್ ನಾಯಕ ನಾಪತ್ತೆಯಾಗಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದ್ರು. ಬ್ಯಾನರ್ ವಿಚಾರಕ್ಕೆ ಈ ಎಲ್ಲ ಒಂದು ಅಸಮಾಧಾನಗಳು, ಮಾತಿನ ಚಕಮಕಿ ನಡೆದಿರೋ ಅಂಥದ್ದು. ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬೇರೆ ಬೇರೆ ಅವಾಚ್ಯ ಶಬ್ದಗಳಿಂದ ಕೂಡ ಮಾತನಾಡಿರುವಂಥದ್ದು. ಎಲ್ಲ ಕಾರಣದಿಂದ ಅವರು ಅಸಮಾಧಾನವನ್ನ ಹೊರಹಾಕಿದ್ರು. ಬೀದಿಗಿಳಿದು ಪ್ರತಿಭಟನೆಗೂ ಕೂಡ ಅಮೃತಾ ಗೌಡ ಮುಂದಾಗಿದ್ರು. ದೂರು ದಾಖಲಾದ್ಮೇಲೂ ಕೂಡ 24 ಗಂಟೆ ಆದ್ರೂ ಅವರ ಬಂಧನವಾಗಿಲ್ಲ. ಯಾಕೆ? ಎಲ್ಲಿ ಹೋಗಿದ್ದೀರಿ, ಎಲ್ಲಿ ತಪ್ಪಿಸ್ಕೊಂಡಿದ್ದೀರಿ ಅಂತ ಇದೀಗ ಸಾರ್ವಜನಿಕ ವಲಯದಲ್ಲಿಯೂ ಕೂಡ ವ್ಯಾಪಕವಾದಂತಹ ವಿರೋಧ ವ್ಯಕ್ತವಾಗ್ತಿರುವಂಥದ್ದು. ನಗರಸಭಾ ಕಮಿಷನರ್ನ ನಿಲ್ಲಿಸಿದ್ರು ಅನ್ನೋ ಒಂದು ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ. ನಾನು ಯಾವುದೇ ಒಂದು ನನ್ನ ಒಂದು ಸ್ವಉದ್ದೇಶದಿಂದ ನಾನು ಯಾವುದೂ ಮಾತಾಡಿದ್ದಲ್ಲ. ಮೊನ್ನೆ ಅಧಿಕಾರಿಗೆ ಧಮಕಿ ಹಾಕಿದ್ರು, ಈಗ ನೋಡಿದ್ರೆ ಕೈಗೆ ಸಿಕ್ತಿಲ್ಲ. ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿ ಈ ರೀತಿ ಎಸ್ಕೇಪ್ ಆದ್ರೆ ಹೆಂಗೆ ಅಂತ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಎಸ್, ಒಂದೊಮ್ಮೆ ಅಧಿಕಾರಿಗೆ ಬಾಯಿಗೆ ಬಂದಂತೆ ಮಾತನಾಡೋದು, ತದನಂತರ ಕೇಳೋಕೆ ಹೋದ್ರೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾದಂತಹ ವಿರೋಧ ವ್ಯಕ್ತವಾದ್ರೆ ಎಸ್ಕೇಪ್ ಆಗ್ಬಿಡೋದು. ಏನಿದೆ ರಾಜೀವ್ ಗೌಡರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವ್ ಹೇಳೋದಾದ್ರೆ ರಾಮು? ಖಂಡಿತವಾಗ್ಲೂ ಮಂಜರಿ, ಏನು ಒಂದು ರಾಜ್ಯವೇ ಒಂದು ತಲೆ ಕೆಡಿಸ್ಕೊಳ್ಳುವಂತ ಪ್ರಕರಣಕ್ಕೆ ಒಂದು ಗಟ್ಟೆ ಸಾಕ್ಷಿ ಆಗುವಂತದ್ದು. ಮೊನ್ನೆಯಷ್ಟೇ ಅಧಿಕಾರಿಗಳಿಗೆ ಧಮಕಿ ಹಾಕಿದಂತ ರಾಜೀವ್ ಗೌಡ ಎಸ್ಕೇಪ್ ಆಗಿರುವಂತದ್ದು. ಏನೀಗಾಗಲೇ ಕಳೆದ ನಿನ್ನೆ ಸಂಜೆ ಅಷ್ಟೇ ಒಂದು ಎಫ್ಐಆರ್ ದಾಖಲಾಗುತ್ತೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ. ಇಂದು ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿಸಿದ್ರಿಂದ ಆ ಕಾರ್ಯಪ್ರವೃತ್ತರಾದ ಪೊಲೀಸರು ಒಂದು ರಾಜೀವ್ ಗೌಡ್ರನ್ನ ಹುಡುಕೊಂಡು ತಮ್ಮ ಫಾರ್ಮ್ ಹೌಸ್ ಹಾಗೂ ಸ್ನೇಹಿತರ ಮನೆ ಹಾಗೂ ಮನೆ ಭಾಗಕ್ಕೂ ಕೂಡ ಒಂದು ಹುಡುಕಾಟ ನಡೆಸ್ತಾರೆ. ಈ ಎಲ್ಲಾ ಭಾಗಗಳನ್ನು ಹುಡುಕಾಟ ನಡೆಸಿದ್ರು ಕೂಡ ರಾಜೀವ್ ಗೌಡ ಇಲ್ಲಿ ತನಕ ಪತ್ತೆ ಇಲ್ಲ.
ಮತ್ತೆ ಏನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮೆಯಾಚನೆ ಮಾಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ವಿಡಿಯೋ ಆಡಿಬಿಟ್ಟು ಎಸ್ಕೇಪ್ ಆಗಿರುವಂತ ರಾಜಗೌಡ ಇಲ್ಲಿ ತನಕ ಸಿಗದೇ ಇರುವಂತದ್ದು ಏನೋ ಒಂದು ಕಡೆ 10 ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಇನ್ನು ರಾಜ್ಯ ಸರ್ಕಾರ ಈ ವ್ಯಕ್ತಿಯನ್ನ ಬಂಧಿಸೋದಕ್ಕೆ ಏನೋ ಒಂದು ಕಠಿಣ ಕ್ರಮ ಜರುಗಿಸುತ್ತೋ ಇಲ್ಲವೋ ಅನ್ನುವಂಥದ್ದು ಸಾರ್ವಜನಿಕರ ಆರೋಪ ಆಗಿರುತ್ತೆ. ಮತ್ತೆ ಏನು ಈ ಒಂದು ವ್ಯಕ್ತಿಯನ್ನ ಬಂಧಿಸ್ತಾರೋ ಇಲ್ಲೋ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆಯಾ, ಮತ್ತೆ ಬಂಧಿಸ್ತಾರೋ ಇಲ್ವೋ ಅನ್ನುವಂಥದ್ದು ಹಲವಾರು ಯಕ್ಷ ಪ್ರಶ್ನೆಗಳಾಗಿ ಕಾಡ್ತಾ ಇರುವಂತದ್ದು. ಇನ್ನು ರಾಜ್ಯದವರನ್ನ ಒಂದು ತೀವ್ರ ತನಿಖೆಗೆ ಒಳಪಡಿಸಿದಂತ ಪೊಲೀಸರು ಏನೋ ಒಂದು ಹುಡುಕಾಟದಲ್ಲಿ ತಲೆಯಾಗಿರುವಂತದ್ದು. ಎಂತ ಭಾಗದಲ್ಲಿ ಹೋಗಿ ಹುಡುಕಿದ್ರು ಸಹಿತ ರಾಜಗೌಡ ಸಿಗ್ತಾ ಇಲ್ಲ. ರಾಜ್ಯದಲ್ಲಿದ್ದಾರ, ಹೊರ ರಾಜ್ಯಕ್ಕೆ ಹೋಗಿದ್ದಾರ, ಇಲ್ಲ ದೇಶನೇ ಹೋಗಿದ್ದಾರ ಅನ್ನುವಂಥದ್ದು ಅನುಮಾನಗಳು ಕಾಡ್ತಾ ಇರುವಂತದ್ದು. ಇನ್ನು ಏನು ಒಂದು ಶಿಡ್ಲಘಟ್ಟ ಏನು ಪೌರಾಯುಕ್ತಿಯ ಮೇಲೆ ದರ್ಪ ದೌರ್ಜನ್ಯ ಎಸಗಿದಂತ ಏನು ಕಾಂಗ್ರೆಸ್ ಮುಖಂಡನ ಒಂದು ಬಂಧನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹುತೇಕ ವಾರ ರೂಪದಲ್ಲಿ ನಡೀತಾ ಇರುವಂತದ್ದು. ಇನ್ನು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸುತ್ತೋ ಇಲ್ವೋ, ಮತ್ತೆ ಬಂಧಿಸ್ತಾರೋ ಇಲ್ವೋ ಅನ್ನುವಂಥದ್ದು ಸಾರ್ವಜನಿಕರಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಇನ್ನು ಏನು ಈ ಭಾಗದಲ್ಲಿ ಒಂದು ಶಿಡ್ಲಘಟ್ಟ ಭಾಗದಲ್ಲಿ ಏನು ಕಾಂಗ್ರೆಸ್ ನಾಯಕರ ಒಂದು ಒಕ್ಕಲ ಮೇರೆಗೆ ಮತ್ತೆ ಏನು ಒಂದು ಪೌರಾಯುಕ್ತ ಮತ್ತೆ ಪೌರ ಕಾರ್ಮಿಕರ ಒಂದು ವಿಚಾರದಲ್ಲಿ ಈ ಒಂದು ವ್ಯಕ್ತಿ ಇಷ್ಟೆಲ್ಲ ಒಂದು ದೌರ್ಜನ್ಯ ದಬ್ಬಾಳಿಕೆ ನಡೆಸಿದ್ರು ಕೂಡ ಇಲ್ಲಿಯ ತನಕ ಅಟ್ಟೆಯರಾಗಿ 24 ಗಂಟೆ ಕಳೆದ್ರು ಸಹಿತ ಇಲ್ಲಿಯ ತನಕ ಬಂಧನ ಮಾಡ್ತಿರುವಂತದ್ದು, ಬಂಧನ ಮಾಡದೇ ಇರುವಂತದ್ದು 10 ಹಲವಾರು ಹೆಣ್ಮಾಡುಗಳಿಗೆ ಎಡೆಮಾಡು ಕೊಡುತ್ತೆ. ಒಟ್ಟಾರೆಯಾಗಿ ಏನು ಒಂದು ರಾಜಗೌಡನನ್ನ ಬಂಧಿಸೋದು ಯಾವಾಗ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಶಿಡ್ಲಘಟ್ಟ ಜನ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮಂಜರಿ, ಎಸ್ ರಾಮು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.